ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲವ್ ಇನ್ಶೂರೆನ್ಸ್ ಕಂಪನಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 157 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಜೆಟ್ ನೋಡಿದರೆ 95 ಕೋಟಿ, ಕಲೆಕ್ಷನ್ ನೋಡಿದರೆ 150 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 10, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ವರ್ಗೇಶ್ ಶಿವನ್, ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ನಯನ್ ಅಂತ. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪ್ರದೀಪ್ ರಂಗನಾಥ್, ಸೂರ್ಯ, ಕಾರ್ತಿಕ್ ಶೆಟ್ಟಿ, ಸೀಮಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ಗಳು ಕೂಡ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ, ಮತ್ತು ಪಾಸಿಟಿವ್ ಆಗಿ ಬಂದಿದೆ ಅಂತಲೇ ಹೇಳಬಹುದು. ಇದೊಂದು ಟೈಮ್ ಟ್ರಾವೆಲ್ ಮೂವಿ ಅಂತಲೂ ಕೂಡ ಹೇಳ್ತಾರೆ ಕೆಲವು ಜನ, ಮತ್ತು ಇದೊಂದು ಲವ್ ಸ್ಟೋರಿ ಮೂವಿ ಅಂತಲೂ ಕೂಡ ಹೇಳ್ತಾರೆ. ಕೆಲವರು ಹೇಳ್ತಾರೆ ಇದು ಲವ್ ಮಾಡಿ ಒಂದು ಡೇಟಿಂಗನ್ನು ಮಾಡಿ ಈ ರೀತಿಯೆಲ್ಲ ಮಾಡಿಕೊಂಡು ಹೊರಗಡೆ ಬರೋದು ಯಾವ ರೀತಿ ಅನ್ನೋದನ್ನು ಈ ಮೂವಿಯಲ್ಲಿ ತೋರಿಸ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆದರೆ ಈ ಮೂವಿಗಳನ್ನು ನೋಡಿಕೊಂಡು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಪ್ರದೀಪ್ ವರ್ಮಾ ಅವನಿಗೆ ಅಕ್ಕ ಇರ್ತಾರೆ, ಅವರ ಹೆಸರು ಮೀನಾ ಅಂತ. ಮೀನಾ ಹಾಗೂ ಒಂದು ಹುಡುಗಿನ ತುಂಬ ಮೀನಾ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಅವಳಿಗೆ ಒಂದು ಪ್ರೊಫೆಷ್ನಲ್ ಆಗಿ ಹಾಗೆಯೇ ಒಂದು ಹುಡುಗನ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೀನಾ ಯಾರ ಹತ್ರನೂ ಹೇಳ್ಕೊತಿರೋದಿಲ್ಲ. ಮತ್ತು ಅವರಿಗೆ ಚಾಟಿಂಗನ್ನು ಮಾಡೋದು, ಮತ್ತು ಮೀನಾ ಅವನಿಗೆ ಡೇಟಿಂಗ್ ಅಂತ ಕರೆಯೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಕೆಲವು ದಿನಗಳ ನಂತರ ಅವರ ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ಬ್ರೇಕಪ್ಪನ್ನು ಮಾಡ್ಕೋತಾಳೆ. ಈ ಹುಡುಗರಲ್ಲಿ ಕ್ಯಾರೆಕ್ಟ್ರುಗಳು ಸುಮಾರು ಜನಕ್ಕೆ ಇಷ್ಟ ಆಗಿರೋದಿಲ್ಲ ಅಂಥೇಳಿ ಒಂದಿಷ್ಟು ಪೋಸ್ಟ್ಗಳನ್ನು ಮಾಡಿ ಮೀನಾ ಹುಡುಗರ ಬಗ್ಗೆ ಮಾತಾಡ್ತಿರ್ತಾಳೆ. ಅದರಿಂದ ಒಂದು ಹುಡುಗ ಈ ಮೀನಾ ಅನ್ನೋ ಹುಡುಗಿನ ತುಂಬ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಮೀನಾ ಆ ಹುಡುಗನ ಪ್ರೀತಿಸ್ತಾನೋ ಇಲ್ವೋ, ಮತ್ತು ಅವರು ಇಬ್ಬರು ಒಂದಾಗ್ತಾರೋ ಇಲ್ಲಾಂದರೆ ಅವರಿಗೆ ಬೇರೆ ಬೇರೆ ಒಂದು ಪ್ರಾಬ್ಲಮ್ ಬಂದು ಅವರಿಬ್ಬರು ದೂರ ಆಗ್ತಾರೋ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಮತ್ತು ಈ ಮೂವಿಯಲ್ಲಿ ವಿಲನ್ಸ್ಗಳು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಈ ಮೂವಿಯ ಒಂದನೇ ಸ್ಟೋರಿ ಮತ್ತು ರಿವ್ಯೂಸು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.